ಕಲಬುರಗಿ ನಗರದ ಹೊರವಲಯದಲ್ಲಿರುವ ನಾಗನಹಳ್ಳಿ ಪೊಲೀಸ್ ತರಬೇತಿ ಮಹಾವಿದ್ಯಾಲಯದಲ್ಲಿ ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆಯನ್ನ ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ರಾಷ್ಟ್ರೀಯ ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಪೊಲೀಸ್ ತರಬೇತಿ ಮಹಾವಿದ್ಯಾಲಯದ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿ ನಗರದ ಹೊರವಲಯದಲ್ಲಿರುವ ನಾಗನಹಳ್ಳಿ ಪೊಲೀಸ್ ತರಬೇತಿ ಮಹಾವಿದ್ಯಾಲಯದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡೆಕ್ಕಾ ಕಿಶೋರ್ ಬಾಬು ಹಾಗೂ ಗಣ್ಯರು, ದೇಹದ ಆರೋಗ್ಯದ ಜೊತೆಗೆ ಬಾಯಿಯ ಆರೋಗ್ಯ ಕೂಡ ಅಷ್ಟೇ ಪ್ರಮುಖವಾಗಿದೆ. ನಮ್ಮ ದೇಹ ಸದೃಢವಾಗಿರಲು ಆಹಾರ ಸೇವನೆ ತುಂಬಾನೇ ಅವಶ್ಯಕವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ಆರೋಗ್ಯ ಇಲಾಖೆ ಇವತ್ತು ನಾವು ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆಯನ್ನು ಪೊಲೀಸ್ ತರಬೇತಿ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದು ಪ್ರತಿ ವರ್ಷ ಮಾರ್ಚ್ 20ನೇ ತಾರೀಕು ಜರುಗಲಿರುವ ಅಂತಾರಾಷ್ಟ್ರೀಯ ದಿನಾಚರಣೆ. ಈ ಸಾರಿ ನಾವು ಸ್ವಲ್ಪ ಲಘು ಮಾಡ್ಕೋತಾ ಇದ್ದೀವಿ 8/3. ಯಾಕಂತಂದರೆ ಅವತ್ತು SP ಸರ್ ನಮಗೆ ಪರ್ಮಿಷನ್ ಕೊಟ್ಟರು, ಅವತ್ತು ನಮ್ಮ ಸ್ಟೂಡೆಂಟ್ಸ್ ಫ್ರೀ ಇರ್ತಾರೆ, ನೀವು ಮಾಡ್ಕೋಬೋದು ಅಂತ ಹೇಳಿಬಿಟ್ಟು. ಯಾಕಂತಂದರೆ ನಾವು ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆದವರು 24x7 ಕೆಲಸ ಮಾಡೋರಾಗ್ತೀವಿ. ಮುಂದೆ ಅವ್ರು ನೈಟ್ ಡ್ಯೂಟೀಸ್ ಅಂತ ಹೇಳಿಬಿಟ್ಟು ಡೇ ಆ್ಯಂಡ್ ನೈಟ್ ಡ್ಯೂಟಿ ಮಾಡ್ತಾ ಇರೋರು ಪೊಲೀಸ್ ಅಧಿಕಾರಿಗಳನ್ನು ನಾನು ಎಷ್ಟೋ ಜನರಿಗೆ ನೋಡಿದ್ದೀನಿ, ಚಟಕ್ಕೊಳಗಾಗ್ತಾರೆ. ಅದರಿಂದ ಬಾಯಿ ಆರೋಗ್ಯವನ್ನು ಕೆಡಿಸ್ಕೋತಾರೆ. ತಂಬಾಕು ಇರಲಿ, ಅಡಿಕೆ ಸೇವನೆ ಇರಲಿ, ಗುಟ್ಕಾ ಸೇವನೆ ಇರಲಿ, ಎಷ್ಟೋ ಕಾಯಿಲೆಗಳಿಗೆ ಕಾರಣವಾಗುತ್ತೆ. ಅದಕ್ಕೆ ಅರಿವು ಮೂಡಿಸುವುದು ಭಾಳ ಇಂಪಾರ್ಟೆಂಟು. ಬಾಯಿ ಆರೋಗ್ಯದ ಬಗ್ಗೆ ಅರಿವು ಅವರಲ್ಲಿ ಇರಬೇಕು. ದಿನನಿತ್ಯ ಹೇಗೆ ಬಾಯಿ ಆರೋಗ್ಯ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ನಾವು ಅವ್ರಿಗೆ ಹೇಳಿಕೊಡ್ಬೇಕು ಅಂಥೇಳಿ ನಮ್ಮಲ್ಲಿ ಒಂದು ಪಾಯಿಂಟ್ ಬಂದಾಗ ಇಲ್ಲಿ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಇವತ್ತು ನಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆರೋಗ್ಯವಾದ ಶರೀರ ಇರಬೇಕಾದರೂ, ಆರೋಗ್ಯವಾದ ಮನಸ್ಸು ಇರಬೇಕಾದರೂ ದ ಕನೆಕ್ಷನ್ ಲೈಸ್ ಎಟ್ ಇಲ್ಲಿ ಆರೋಗ್ಯವಾದ ಬಾಯಿ ಇರಬೇಕು ಅಂತ. ಒನ್ಸ್ ಯು ಹ್ಯಾವ್ ಹ್ಯಾಪಿ ಮೌತ್, ಯು ವಿಲ್ ಹ್ಯಾವ್ ಎ ಹ್ಯಾಪಿ ಬಾಡಿ ಆ್ಯಂಡ್ ಆಫ್ ಕೋರ್ಸ್ ಹ್ಯಾಪಿ ಮೈಂಡ್. ಬಟ್ ಅನ್ಫಾರ್ಚುನೇಟ್ಲಿ ದಿಸ್ ಈಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಆಸ್ಪೆಕ್ಟ್ ಐ ಥಿಂಕ್. ಈಗಲೂ ಕೂಡ ಬ್ರಷ್ ಹೆಂಗೆ ಮಾಡಬೇಕು ಅನ್ನೋದು ನಾವು ಹೇಳಬೇಕಾಗ್ತದೆ ಸುಮಾರು ಜನ. ದಟ್ ಈಸ್ ದ ಫಸ್ಟ್ ಥಿಂಗ್ ದಟ್ ಎವ್ರಿಬಡಿ ಡಸ್ ವೆನ್ ಒನ್ ವೇಕ್ಸ್ ಅಪ್ ಇನ್ ದ ಮಾರ್ನಿಂಗ್. ಪ್ರತಿ ದಿವಸ ಬೆಳಗ್ಗೆ ಅದು ಮೊದಲು ಮಾಡಬೇಕಾದ ಕೆಲಸ. ಬಟ್ ಆ ಬ್ರಷ್ ಹೆಂಗೆ ಮಾಡಬೇಕು ಅನ್ನೋದು ಕೂಡ ಸುಮಾರು ಜನ ಡಾಕ್ಟರ್ಸೇ ಹೇಳಬೇಕಾಗ್ತದೆ. ಸೊ ಆಫ್ಟರ್ ಸ್ಪೆಂಡಿಂಗ್ ಮೇ ಬಿ 10, 15, 20 years of life. That's the very unfortunate thing. So it requires a lot of awareness how to keep a healthy and happy mouth. ನಾವು ಹೊರಗಡೆ ನೋಡಿದರೆ ಎಲ್ಲ ಕಡೆ ಪಾನ್ ಮಸಾಲ ಗುಟ್ಕಾ ಇವೇ ಕಾಣಿಸ್ತದೆ ಇಲ್ಲಿ. ವೆರೆವರ್ ಐ ಗೋ ಅಂಡ್ ಸಿ, ಈವನ್ ಇನ್ ಹಾಸ್ಪಿಟಲ್ಸ್ ಆಲ್ಸೋ. ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಹೋಗಿ ನೋಡಿದರೆ ಸುಮಾರು ಜನ ಓರಲ್ ಕ್ಯಾನ್ಸರ್ ಪೇಷಂಟ್ಸೇ ಇರ್ತಾರೆ. ಮೋಸ್ಟ್ಲಿ ದ ರೇಷಿಯೋ ಆಫ್ ಓರಲ್ ಕ್ಯಾನ್ಸರ್ ಪೇಷಂಟ್ಸ್ ಈಸ್ ಡಿಸ್ಪ್ರಪೋರ್ಷನೇಟ್ಲಿ ಹೈ ವೆನ್ ಕಂಪೇರ್ಡ್ ಟು ಅದರ್ ಕ್ಯಾನ್ಸರ್. ನಿರ್ವಹಿಸುವಲ್ಲಿ ಈ ಕೇಂದ್ರದ ಪ್ರಾಂಶುಪಾಲರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಇಷ್ಟು ನೀಟಾಗಿ ನಮಗೆ ಆರೋಗ್ಯ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಅಲ್ಲಿ ಜಾಗನೇ ಸಿಗೋದಿಲ್ಲ. ಇಷ್ಟೊಂದು ನೀಟಾಗಿ ಇದಕ್ಕೆ ಚಾಲನೆ ನೀಡೋಕ್ಕೆ, ಅದರಲ್ಲಿ ವಿಶೇಷವಾಗಿ ಬಾಯಿ ಆರೋಗ್ಯ ಬಗ್ಗೆ ಸರ್ ಮಾತಾಡಿದ್ರು. ಬಾಯಿ ಚೆಂದಿದ್ರೆ ಊರು ಚೆನ್ನಾಗಿರ್ತದಂತ. ಖಂಡಿತವಾಗಿ ಸತ್ಯವಾದ ಮಾತನ್ನು ಅವ್ರು ಹೇಳಿದರು. ಊರು ಚೆನ್ನಾಗಿರಲ್ಲ, ಬಾಯಿ ಚೆನ್ನಾಗಿದ್ರೆ ಬಾಯಿ ಒಳಗಿರೋದಂಥ ನಾಲಿಗೆಗೆ ಕಂಟ್ರೋಲ್ ಮಾಡೋ ವಸ್ತು ಬಾಯಿ. ನಾಲಿಗೆ ಉದ್ದಾದ್ರೂ ಕಟ್ಟಂತ ಕಡಿತದೆ ದಂತ. ಆ ದಂತ ಎಷ್ಟು ಕೆಲಸ ಮಾಡ್ತದೆ ಅನ್ನೋ ಮಾತನ್ನ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಾಯಿ, ಅದಕ್ಕೆ ಹೇಳ್ತಾರೆ ವಿಶೇಷವಾಗಿ ಸರ್ ಹೇಳ್ದಂಗೆ ಬಾಯಿ ಚೆನ್ನಾಗಿದ್ರೆ ಊರು ಚೆನ್ನಾಗಿಲ್ಲ, ಬಾಯಿ ಚೆನ್ನಾಗಿದ್ರೆ ಇಡೀ ದೇಶ ಚೆನ್ನಾಗಿರ್ತದೆ, ಜಗತ್ತು ಚೆನ್ನಾಗಿರ್ತದೆ ಅಂತ ಹೇಳಕ್ ಬಯಸ್ತೀನಿ. ವಿಶೇಷವಾಗಿ ಇದು ಈ ಕಾರ್ಯಕ್ರಮ ನಿಮ್ಮದು ಈ ಒಂದು ವಿಶೇಷವಾಗಿ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಹಮ್ಮಿಕೊಳ್ಳುವ ಉದ್ದೇಶ ಒಂದು, ಯಾಕಂದ್ರೆ ಈ ಒಂದು ಎಷ್ಟೋ ಜನ ನಾವು ಡಾಕ್ಟರ್ಗಳಾಗಲಿ, ಪೊಲೀಸ್ ಆಫೀಸರ್ಸ್ ಆಗಲಿ, ಸುಮಾರು ಆಫೀಸರ್ಸ್ ನಮ್ಮ ಆರೋಗ್ಯನೇ ನಾವು ಮರೆತು ಬಿಡ್ತೀವಿ.
ನಾವು ಬೇರೆಯವರ ಆರೋಗ್ಯ ತಪಾಸಣೆ ಮಾಡ್ತಾ ನಮ್ಮದೇ ನಾವು ಮರ್ತಿರ್ತೀವಿ. ಎಷ್ಟೋ ಪೊಲೀಸ್ ಆಫೀಸರ್ಸ್ ನೋಡ್ತಾರೆ, ಡ್ಯೂಟಿ ಮೇಲಿದ್ದಾಗ ಖಂಡಿತವಾಗಿ ಅವರು ಕಾಳಜಿ ಮಾಡ್ಲಿಕ್ಕಾಗಲ್ಲ. ಅವ್ರು ಕಾಳಜಿ ಮಾಡ್ಲಿಕ್ಕೆ ಅವ್ರು ಇರಲ್ಲೇ ನಾವು ಹೋಗಿ ಮಾಡೋಣ ಅಂತ ನಮ್ಮ ದಂತ ವೈದ್ಯರು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸೇವೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಆ ಸೇವೆಯ ಸದುಪಯೋಗ ನಿಮ್ಮೆಲ್ಲರಿಗೂ ಆಗಲಿ ಅನ್ನೋ ಒಂದು ಆಶಯವನ್ನು ನಾವು ಇವತ್ತು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀವಿ. ನಾನು ನೋಡ್ತಾ ಇದ್ದೀನಿ, ನಾನು ಬಂದಾಗಿಂದ ನಾನು ಇಲಾಖೆಯಲ್ಲಿ ಒಡನಾಟದಲ್ಲಿ ಯಾವಾಗಲೂ ಇದ್ದೀನಿ. ಬಟ್ ಇವಾಗ ನೋಡ್ತಾ ಇದ್ದೀನಿ ಸರ್, ಇವರಿಂದ ಹತ್ತಿರದಿಂದ ಕೆಲಸ ಮಾಡೋದು ನೋಡಿದ್ರೆ ದೇ ಆರ್ ವೆರಿ ಗುಡ್, ದೇ ಆರ್ ಡೂಯಿಂಗ್ ಎಕ್ಸಲೆಂಟ್ ಜಾಬ್ ಸರ್. And meantime we are equally and supported by our medical colleges sir. We are happy man to share that ಇವಾಗ ನಮ್ಮ ರೂರಲ್ ಜನಕ್ಕೂ ತಾವು ಎಕ್ಸ್ಟೆಂಡ್ ಮಾಡಿದ್ದಾರೆ ಸರ್. ಬಹುತ್ ನಮ್ಮ ಅಲ್ಬದರ್ ಡೆಂಟಲ್ ಕಾಲೇಜು ಮತ್ತು ನಮ್ಮ ನಿಜಲಿಂಗಪ್ಪ ಡೆಂಟಲ್ ಕಾಲೇಜು ರೂರಲ್ ಜನಕ್ಕೂ ಸರ್ವಿಸ್ ಕೊಡಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಖುಷಿ ಆಗುತ್ತೆ ನಮಗೆ, ಯಾಕಂದ್ರೆ ಹಲ್ಲಿನ ವಿಚಾರ ಬಹಳಷ್ಟು ನೆಗ್ಲಿಜೆನ್ಸ್ ಇದೆ, ನಮಗೆಲ್ಲ ಗೊತ್ತಿದೆ. ನಮ್ಮ ಬಗ್ಗೆ ನಮ್ಮ ಹಲ್ಲಿನ ಬಗ್ಗೆ ನಾವು ಬಹಳ ಕೇರ್ ತಗೊಳ್ಳೋದಿಲ್ಲ. ಬಟ್ ಇವಾಗ ಹೊಸದಾಗಿ ಬಂದಂತ ತಾಯಿ ಕಾರ್ಡಲ್ಲಿ ನೋಡ್ಬೋದು, ಅಷ್ಟೇ ಈಕ್ವಲಿ NHV ಬಗ್ಗೆ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಸ್ಕ್ರೀನ್ ಮಾಡಕ್ ಹೇಳಿದ್ದಾರೆ. ಜೊತೆಗೆ ಡೆಂಟಲ್ದು ಸ್ವಲ್ಪ ನಮಗೆ ಕೊರತೆ ಇದೆ, ಸಿಬ್ಬಂದಿ. ಯಾಕಂದ್ರೆ ಒಂದು ಸೆಟಪ್ ಇದೆ, ಚೇರ್ ಇದೆ ಅಂದ್ರೆ ಅಲ್ಲಿಂದ ಒಂದು ಟೀಮ್ ಕಮ್ಮಿ ಇರುತ್ತೆ, ಅದು ಶಾರ್ಟ್ ಫಾಲ್ಸ್ ಇದಾವೆ. ವಿ ಹ್ಯಾಡ್ ಡಿಸ್ಕಷನ್ ಮೊನ್ನೆ ಮೀಟಿಂಗ್ ಆದಾಗ ಮಾನ್ಯ ಅಭಿಯಾನ ನಿರ್ದೇಶಕರ ಜೊತೆ ಮಾತಾಡಿದಾಗ ಇದೆಲ್ಲ ನಾವು ಹೇಳಿದ್ದೀವಿ. ಮುಂದಿನ ದಿನದಾಗ ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಲಾಸ್ಟ್ ಸಮಾರಂಭದಲ್ಲಿ ಆರೋಗ್ಯ ಇಲಾಖೆ ವಿಭಾಗೀಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಅಂಬಾರಾಯ ರುದ್ರವಾಡಿ, ಡಾಕ್ಟರ್ ಶರಣಬಸಪ್ಪ ಗಣಜಲ್ಖೇಡ್, ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಶರಣಬಸಪ್ಪ ಖ್ಯಾತನಾಳ್, ಡಾಕ್ಟರ್ ಸಿದ್ದರಾಮಪ್ಪ ಪಾಟೀಲ್, ಡಾಕ್ಟರ್ ಜಯಶ್ರೀ ಮುದ್ದಾ, ಡಾಕ್ಟರ್ ಸೈಯದ್ ಝಕಾವುಲ್ಲಾ, ಡಾಕ್ಟರ್ ಸಂಧ್ಯಾ ಕಾನ್ಕೇರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.